ಗಿಡ ಹಾಕಿ ಈಗ ಬರೋ ಆಯುಧ ಪೂಜೆ 6 ವರ್ಷ ಆಗುತ್ತೆ. ನಾವು ನೆಟ್ಟಿರೋ ಟೋಟಲ್ ಆಗಿ ಒಂದು 1150 ಗಿಡ ಹಾಕಿದೀವಿ. ಒಂದು 2 ವರ್ಷ ಮಾಡ್ತಾ ಇದ್ದೋ ಫುಲ್ ರೋಟ್ರಿ ಓಡಿಸ್ತಾ ಇದ್ದೋ. ಆ ರೋಟ್ರಿ ಓಡಿಸೋವಲ್ಲ ಬೇಗ ಕಟ್ಟಾಗ್ಬಿಡವು, ಡೆವಲಪ್ ಆಗಿರೋವು. ಟೋಟಲಿ ಬರ್ತಿ ಮಣ್ಣಿದು ಇದು. ನಾವು ವ್ಯವಸಾಯದ ಭೂಮಿ ಎಲ್ಲ ಇದು. ಹಾಗಾಗಿ ಬರ್ತಿ ಮಣ್ಣು ಸ್ವಲ್ಪ ಟೇಸ್ಟ್ ಕಮ್ಮಿ, ಈ ನೀರು ಸ್ವಲ್ಪ ಜಾಸ್ತಿ ಕೊಡ್ತಾ ಇದ್ದೋ. ಆ ನೀರು ಜಾಸ್ತಿಯಾಗಿ ಗಿಡಗಳು ಬೆಳವಣಿಗೆ ತುಂಬಾ ಕುಂಠಿತ ಆಗಿತ್ತು. ಡಾಕ್ಟರ್ ಸಾಯಿಲ್ನವರೆಲ್ಲ ಬಂದು ನಮ್ಗೆ ಅಡ್ವೈಸ್ ಮಾಡಿದ್ಮೇಲೆ ಬ್ರಷ್ ಕಟ್ಟರ್ ಇದೆಯಲ್ಲ, ಆ ಬ್ರಷ್ ಕಟ್ಟರಲ್ಲಿ ಬ್ರಷ್ ಕಟ್ ಮಾಡ್ಕೋತೀವಿ. ನಮ್ಮ ಹೆಸರು ಮುದ್ಲಿಂಗೇಗೌಡ ಅಂದ್ಬಿಟ್ಟು. ನಾವು ಈ ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು, ಬಸರಾಳು ಹೋಬಳಿ, ಅಲ್ಲೇಗೆರೆ ದೊಡ್ಡಿ ಅಂದ್ಬಿಟ್ಟು. ಗಿಡ ಹಾಕಿ ಈಗ ಬರೋ ಆಯುಧ ಪೂಜೆ 6 ವರ್ಷ ಆಗುತ್ತೆ. ಒಂದು ಬೆಳೆ ಕಟಿಂಗ್ ಮಾಡಿಸಿದ್ದೀವಿ 25 ಅಕ್ಟೋಬರ್ ನವೆಂಬರಲ್ಲಿ. ಒಂದು 5-5.25 ಕ್ವಿಂಟಾಲು ಆಗಿದೆ. ಇಲ್ಲಿ ನಾವು ನೆಟ್ಟಿರೋ ಟೋಟಲ್ ಆಗಿ ಒಂದು 1150 ಗಿಡ ಹಾಕಿದ್ದೀವಿ. ಒಂದು ಆವರೇಜ್ ಒಂದು 200-300 ಗಿಡ ಬಂದಿತ್ತು ಅವಾಗ. ಈಗ ಒಂದು 600-700 ಗಿಡ ಹಿಂಗಾರ ಕಾಣ್ತಾ ಇದೆ. ಟೋಟಲಿ ಬರ್ತಿ ಮಣ್ಣಿದು ಇದು. ನಾವು ವ್ಯವಸಾಯದ ಭೂಮಿ ಎಲ್ಲ ಇದು. ವ್ಯವಸಾಯ ಮಾಡ್ತಾ ಇದ್ದೋ, ತುಂಬಾ ಭೂಮಿ ಶೀತ ಇತ್ತು, ನೀರು ತುಂಬಿಕೊಳ್ತಾ ಇತ್ತು, ಹೈಟ್ ಮಾಡಿ ತೋಟ ಮಾಡೋದು. ಹಾಗಾಗಿ ಬರ್ತಿ ಮಣ್ಣು ಸ್ವಲ್ಪ ಟೇಸ್ಟ್ ಕಮ್ಮಿ. ಅವ್ರು ಹೇಳ್ದಾಗೆ ಫಸ್ಟ್ ಬಿಗಿನಿಂಗು ಇದು ಶೀತಾಂಶದ ಭೂಮಿ ಅಂದ್ರೆ ನೀರಾವರಿ ಆಡುವಂತ ಪ್ರದೇಶ. ಒಂದು 6 ಅಡಿ 7 ಅಡಿ ಮಣ್ಣನ್ನು ಹೊಡೆದು ಅಪ್ಗ್ರೇಡ್ ಮಾಡ್ಕೊಂಡು ಮಾಡಿರುವಂತದ್ದು. ನಾವು ಬಿಗಿನಿಂಗ್ ನೋಡಿ ಬಂದಂತ ಸಂದರ್ಭದಲ್ಲಿ ಕ್ರ್ಯಾಕ್ ಆಗಿತ್ತು ಇಲ್ಲಿ. ಆಮೇಲೆ ನಾವು ಒಂದು ಡ್ರಂಚಿಂಗ್ ಕೊಡಿಸ್ತಾ ಏಕ. ಅದಾದ್ಮೇಲೆ ಮರ ಚೆನ್ನಾಗಾಯ್ತು. ಆದ್ಮೇಲೆ ಏನಾಯ್ತು, ನಮ್ಮ ಮುದ್ಲಿಂಗೇಗೌಡರು ಪರೀಕ್ಷೆ ಮಾಡೋಕ್ಕೋಸ್ಕರ ಬೇರೆ ಒಂದು ಆಲ್ಟರ್ನೇಟ್ ಮಾಡ್ಕೊಂಡ್ರು. ಆಮೇಲೆ ಅದಾದ ನಂತರ ಎಲ್ಲ ಒಂಬಳೆಗಳು ಅವ್ರು ಅನ್ಕೊಂಡಂಗೆ ಬರ್ಲಿಲ್ಲ. ಇದು ನಮಗೂ ಸ್ವಲ್ಪ ಅನುಭವ ಇಲ್ವಲ್ಲ, ಈ ನೀರು ಸ್ವಲ್ಪ ಜಾಸ್ತಿ ಕೊಡ್ತಾ ಇದ್ದೋ. ಆ ನೀರು ಜಾಸ್ತಿಯಾಗಿ ಗಿಡಗಳು ಸ್ವಲ್ಪ ಬೆಳವಣಿಗೆ ತುಂಬಾ ಕುಂಠಿತ ಆಗಿತ್ತು. ನಾವೇ ಸ್ಟಾರ್ಟಿಂಗ್ ನಲ್ಲಿ ನಾವೇನು ಬೇರೆ ಅದು ಸಾವಯವ ಬಳಸ್ತಾ ಇರಲಿಲ್ಲ. ಈ ಕೊಟ್ಟಿಗೆ ಗೊಬ್ಬರನೂ ಒಂದಷ್ಟು ಮಣ್ಣು ಗಿಣ್ಣು ಅದು ಆ ತರ ಲೋಕಲ್ ಮಾಡ್ತಾ ಇದ್ದೋ. ಆಮೇಲೆ ನಮ್ಗೆ ಯಾರೋ ಈ ತರ ಡಾಕ್ಟರ್ ಸಾಯಿಲ್ ಬಳಸಿ ಹಾಗೆ ಈ ಗಿಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದ್ರು. ಈ ನಾವು ಡಾಕ್ಟರ್ ಸಾಯಿಲ್ ಅಪ್ಲೈ ಮಾಡಿ ಶುರು ಮಾಡಿದ್ದು ಒಂದು ಅವಾಗಲೇ ಗಿಡಗಳ 3 ವರ್ಷ ಬಂದಿದ್ದು. ಆ 3 ವರ್ಷ ಆದ್ಮೇಲೆ ನಾವು ಸ್ವಲ್ಪ ಬಳಸೋಕೆ ಶುರು ಮಾಡಿದೀವಿ. ಆ ಟೈಮ್ 7 ಟೈಮ್ ಅಪ್ಲೈ ಮಾಡಿರ್ಬೇಕು ನಾವು. ಮಧ್ಯ ಒಂದು 6 ತಿಂಗಳು ನಾವು ನೋಡೋಣ ಟ್ರೈ ಮಾಡ್ಬಿಟ್ಟು ಏನು ಬಳಸಿರಲಿಲ್ಲ, ಬಿಟ್ಬಿಟ್ಟಿದ್ದು. ತಿರ್ಗಾ ಮತ್ತೆ ಈಗ ಒಂದು 6 ತಿಂಗಳಿಂದ ಒಂದು 2 ಟೈಮ್ಸ್ ಹಾಕಿದೀವಿ. ಡಾಕ್ಟರ್ ಸಾಯಿಲಿಂದ ಏನೇನು ಅಡ್ವೈಸ್ ಮಾಡ್ತಾ ಇದಾರೋ ಅದ್ರ ಪ್ರಕಾರ ಸ್ವಲ್ಪ ಎಲ್ಲ ಈಗ ಓಕೆ ಟೈಮ್ ಟು ಟೈಮ್ ಇದು ಮಾಡ್ತಾ ಇದೀವಿ, ಸಾವಯವ ಕೊಡ್ತಾ ಇದೀವಿ. ನಾವು ಏನೇ ಮಾಡಬೇಕಾದ್ರೆ ಜೀವಾಣುಗಳ ಮುಖಾಂತರ ಕೃಷಿನ ಮಾಡ್ಕೊಳ್ಬೇಕು. ಅಂದರೆ ಮಣ್ಣನ್ನು ಫಸ್ಟ್ ತಯಾರು ಮಾಡ್ಕೋಬೇಕು. ಮಣ್ಣನ್ನು ತಯಾರು ಮಾಡ್ಕೊಂಡು ಮಣ್ಣನ್ನು ಪ್ರಿಪ್ರೇಷನ್ ಮಾಡೋರು ಅಂದ್ರೆ ನಾನಾಗಲಿ ಮುದ್ಲಿಂಗೇಗೌಡರು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಜೀವಾಣುಗಳೇ ಮಾಡಬೇಕು. ಅಂದರೆ ಸೂಕ್ಷ್ಮ ಜೀವಿಗಳು ಮಾಡ್ಕೊಡ್ಬೇಕು. ಆ ಸೂಕ್ಷ್ಮ ಜೀವಿಗಳಿಗೆ ವಾತಾವರಣ ಕೊಡಬೇಕು. ಆ ಒಂದು ವಾತಾವರಣ ಕೊಡಿಸಿದ ನಂತರ ತಿರುಗಿ ಮತ್ತೆ ನಾವು ಮಾಡಿದಾಗ ಇವತ್ತು ಒಂಬಳೆಗಳು ಈ ಥರ ಒಳ್ಳೆ ಹೆಲ್ತಿಯಾಗಿ ಬಂದಿದೆ. ಹೋದ ಸಲಿಗೆ ಇದು ಮಾಡಿದ್ರೆ ಈ ಸಲ ಬೆಳೆ ಚೆನ್ನಾಗಿ ಬಂದಿದೆ, ಹಿಂಗಾರ ಚೆನ್ನಾಗಿ ಬಂದಿದ್ದಾವೆ. ನಮ್ಗೆ ಸ್ವಲ್ಪ ಸಮಾಧಾನ, ಪರವಾಗಿಲ್ಲ, ಅಭಿವೃದ್ಧಿ ಇದೆ, ಚೆನ್ನಾಗಿದೆ, ಪರವಾಗಿಲ್ಲ ಡಾಕ್ಟರ್ ಸಾಯಿಲ್ ಅಂತ ಒಂದು ಕಾನ್ಫಿಡೆನ್ಸ್ ಬಂದಿದೆ. ರೈತರು ಒಂದೊಂದು ಪ್ರದೇಶದಲ್ಲಿ ಒಂಥರ ಇರ್ತದೆ, ವಿಚಿತ್ರವಾಗಿರ್ತದೆ ಮಣ್ಣು. ಆ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಬೇಕು ಆಮೇಲೆ ಕೃಷಿ ಮಾಡಬೇಕು. ಆಗ ಅವ್ರಿಗೆ ಖರ್ಚು ಕಡಿಮೆಯಾಗಿ ಹೆಚ್ಚು ಇಳುವರಿ ಬರುವಂಥದ್ದು ಆ ಒಂದು ಅಡ್ವೈಸ್ ಕೊಡ್ತೀವಿ ನಾವು. ಏನೇನು ಮಾಡಬೇಕು, ಈ ಪ್ರದೇಶದಲ್ಲಿ ಏನು ಮಾಡಬೇಕು, ಇನ್ನೊಂದು ಪ್ರದೇಶದಲ್ಲಿ ಏನು ಮಾಡಬೇಕು, ಒಂದೊಂದು ಮಣ್ಣು ಒಂದೊಂದು ಥರ ಇರ್ತದೆ. ನಾವು ಸ್ಟಾರ್ಟಿಂಗು ಒಂದು 2 ವರ್ಷ ಮಾಡ್ತಾ ಇದ್ದೋ, ಫುಲ್ ರೋಟ್ರಿ ಓಡಿಸ್ತಾ ಇದ್ದೋ. ಆ ರೋಟ್ರಿ ಓಡಿಸೋವಲ್ಲ ನೀರು ಜಾಸ್ತಿ ತಗೊಳ್ಳೋದು. ಹಂಗಾಗಿ ಸ್ವಲ್ಪ ಗಿಡಗಳು ಬೇಗ ಡೆವಲಪ್ ಆಗ್ತಾ ಇರಲಿಲ್ಲ, ಬೇಗ ಕಟ್ಟಾಗ್ಬಿಡವು, ಡೆವಲಪ್ ಆಗಿರೋವು. ಇವೆಲ್ಲ ಸಮಸ್ಯೆ ಸ್ಟಾರ್ಟ್ ಆಯ್ತು. ಆಮೇಲೆ ಇವರು ಡಾಕ್ಟರ್ ಸಾಯಿಲ್ನವರೆಲ್ಲ ಬಂದು ನಮ್ಗೆ ಅಡ್ವೈಸ್ ಮಾಡಿದ್ಮೇಲೆ ಅದೆಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ವಿ. ಇವಾಗ ರೋಟ್ರಿ ಓಡಿಸ್ತಾ ಇಲ್ಲ. ಈಗ ಅಂತಂದ್ರೆ ಬ್ರಷ್ ಕಟ್ಟರ್ ಇದೆಯಲ್ಲ, ಹುಲ್ ಜಾಸ್ತಿ ಬಂದಾಗ ಏನ್ ಮಾಡ್ತೀವಿ, ಆ ಬ್ರಷ್ ಕಟ್ಟರಲ್ಲಿ ಬ್ರಷ್ ಕಟ್ ಮಾಡ್ಕೋತೀವಿ. ಆವಲ್ಲಿ ಸಪೋಸ್ ಇಯರ್ಲಿ ಹಂಗೊಂದ್ಸಲ ಈ ಕೆಮ್ಮಣ್ಣು ಸಿಕ್ಕಿದ್ರೆ ಲೈಟ್ ಕೆಮ್ಮಣ್ಣು ಓಡಿಸ್ತೀವಿ. ಈಗ ಟೆಕ್ನಿಕ್ ಮಾಡ್ಕೋತಾ ಇದೀವಿ. ಈಗೇನು ಗಿಳಿಮೆ ಮಾಡೋದು, ರೋಟ್ರಿ ಓಡಿಸೋದು ಅದೆಲ್ಲ ಈಗ ಸ್ಟಾಪ್ ಮಾಡ್ಬಿಟ್ಟಿದೀವಿ. ಇಲ್ಲ, ಸಮಗ್ರ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀವಿ ಮತ್ತು ಮಣ್ಣು ಪರೀಕ್ಷೆ ಮಾಡ್ತೀವಿ. ಮಣ್ಣು ಪರೀಕ್ಷೆ ಮಾಡಿ ಆ ಮಣ್ಣಿಗೆ ಸಂಬಂಧಪಟ್ಟಂತ ಪೋಷಕಾಂಶನ ಸೃಷ್ಟಿ ಮಾಡಿ ನಾವು ಒಂದು ಅಡ್ವೈಸ್ ಮಾಡ್ಕೊಡ್ತೀವಿ. ಅದು ಆ ಒಂದು ಅಡ್ವೈಸ್ ಮಾಡಿದಂತ ಸಂದರ್ಭದಲ್ಲಿ ಆ ಒಂದು ಪ್ರಾಡಕ್ಟ್ಗಳು ನಮ್ಮ ಹತ್ರ ಇದೆ. ಡಾಕ್ಟರ್ ಸಾಯಿಲ್ ಎಲ್ಲಾ ತರದ ಎಲ್ಲಾ ಬೆಳೆಗಳಿಗೂ ಆಗುವಂತ ಒಂದು ಮೆಟೀರಿಯಲ್ಸ್ ಇದೆ. ಅದನ್ನ ಕೊಟ್ಟು ನಾವು ಅದು ಸೂಕ್ತವಾಗಿ ಇಳುವರಿ ಬರೋ ರೀತಿಯಲ್ಲಿ ನಾವು ಅಡ್ವೈಸ್ ಕೊಟ್ಟು ನಿಮಗೆ ಹೆಚ್ಚಿನ ಸುಸ್ಥಿರತೆ ಬರೋಂಗೆ ನಾವು ಮಾಡ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದಾಗ ನನ್ನ ಮೊಬೈಲ್ ಸಂಖ್ಯೆ, ಈ ಸಂಖ್ಯೆ ಕರೆ ಮಾಡಿದ್ರೆ ನಾವು ತಕ್ಷಣ ಬಂದು ನಿಮ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀವಿ ಅಂತ ಹೇಳ್ತಾ ಈ ಮಾತನ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದ.